ನಮಸ್ಕಾರ. ಸೊ ಇವಾಗ ಮೈಕ್ ಫುಲ್ ಸೆಟಪ್ ಆಗಿದೆ. ಸೊ ನೀವೇನು ಕೇಳ್ತಿದ್ದೀರಾ ನೋಡ್ತಿದ್ದೀರಾ ಫುಲ್ ಮೈಕ್ ಸೆಟಪ್ ವಿಡಿಯೋ. ಸೊ ಕ್ವಾಲಿಟಿ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ನೀವು ಹೇಳಬೇಕು. ಸೊ ಲಾಸ್ಟ್ ತನಕ ನೋಡಿ ಮೈಕ್ ಸೆಟಪ್ ಹೆಂಗೆ ಮಾಡೋದು, ಆಮೇಲೆ ಫುಲ್ ಕ್ವಾಲಿಟಿ ಇದೆಲ್ಲ ಮತ್ತೆ ತೋರಿಸ್ತೀನಿ. ಕ್ವಾಲಿಟಿ ಎಲ್ಲ ಹೆಂಗೆ ಬರುತ್ತೆ ವಿತ್ ಮೈಕು ವಿತೌಟ್ ಮೈಕ್ದು. ಸೊ ಲೆಟ್ಸ್ ಗೋ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಮೋಟೋ ಲಾಗಿಂಗ್ ಫುಲ್ ಸೆಟಪ್ ಬಗ್ಗೆ. ಸೊ ಹೆಲ್ಮೆಟ್ ಇಂದ ಹಿಡಿದು ಕ್ಯಾಮ್ರಾ ಮೈಕ್ ಫುಲ್ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಹೆಂಗ್ ಸೆಟಪ್ ಮಾಡೋದು ಅಂತ. ಸೊ ಓಕೆ, ಫಸ್ಟ್ ಹೆಲ್ಮೆಟ್ ಬಗ್ಗೆ ಬರೋಣ. ಸೊ ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಆಕ್ಸರ್ ಅಪೆಕ್ಸ್ ವಿವಿಡ್ ಹೆಲ್ಮೆಟ್ ಅಂತ. ಸೊ ನಂದು ಬಂದು ನಿಯಾನ್ ಕಲರ್. ಸೊ ನೋಡಿ, ಇದು ನನ್ನ ಹೆಲ್ಮೆಟ್. ಸೊ ಇದ್ರ ಕಾಸ್ಟ್ ಬಂದು 5000. ಸೊ 5000 ಬಿಲೋ ಬರೋದು ಹೆಲ್ಮೆಟ್ಸ್ ಅಂದ್ರೆ ಆಕ್ಸರ್. ಸೊ ಇದು ಬಂದು ಲೇಟೆಸ್ಟ್. ಸೊ ಫುಲ್ ಪ್ರೊಟೆಕ್ಷನ್ ಇದೆ ಹೆಲ್ಮೆಟ್. ಇದ್ರದ್ದು ಫಸ್ಟ್ ಲುಕ್ ಹೆಂಗಿದೆ ಅಂತ ನೋಡೋದಾದ್ರೆ ಸೊ ನೋಡಬಹುದು. ಸೊ ಫಸ್ಟ್ ಫೀಚರ್ ನಿಮ್ಗೆ ಏನಂದ್ರೆ ಮೈನ್ ಫಸ್ಟ್ ಶೆಲ್. ಸೊ ಔಟರ್ ಕೇಸ್ ಹೆಂಗ್ ಮಾಡಿದಾರೆ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಪಾಲಿಕಾರ್ಬನೇಟ್ ಮೆಟೀರಿಯಲ್ ಇಂದ ಯೂಸ್ ಮಾಡಿದ್ದಾರೆ. ಸೊ ಫುಲ್ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಅಷ್ಟು ಬೇಗ ಬ್ರೇಕ್ ಆಗಲ್ಲ. ವೈಸರ್ಸ್. ಸೊ ವೈಸರ್ ನೋಡ್ರೆ ನಿಮ್ಗೆ ಸ್ಕ್ರಾಚ್ಲೆಸ್ ವಿತ್ ಆಂಟಿ ಫಾಗ್ ರೆಸಿಸ್ಟೆನ್ಸ್ ಗ್ಲಾಸ್ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಮಾನ್ಸೂನ್ ಅಲ್ಲಾಗ್ಲಿ ವಿಂಟರ್ ಆಗ್ಲಿ ನಿಮ್ಗೆ ಫಾಗ್ ಬರಲ್ಲ. ಸೊ ರೈನಿ ಸೀಸನ್ ನೀವೆಲ್ಲ ಹೋಗ್ತಿರ್ತೀರಾ, ಸೊ ಇಲ್ಲೆಲ್ಲ ಫಾಗ್ ಆಗಿರುತ್ತೆ. ಸೊ ಫಾಗ್ ಎಲ್ಲ ಒರ್ಸ್ಕೊಂಡು ಹೋಗ್ಬೇಕು. ಸೊ ಅದು ಸ್ವಲ್ಪ ಡೇಂಜರ್ ಕೂಡ ಇರುತ್ತೆ. ಸೊ ಇದು ಬಂದು ನಿಮ್ಗೆ ಆಂಟಿ ಫಾಗ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಫಾಗ್ ಎಲ್ಲ ಬರಲ್ಲ ಇಲ್ಲಿ. ಸನ್ ಗ್ಲಾಸ್ ಕೂಡ ಇದೆ ನೋಡಬಹುದು. ಸೊ ಇಲ್ಲಿದೆ ನೋಡಿ, ಸ್ಲೈಡ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಇದು ಬಂದು ನಿಮ್ಗೆ ಸಮ್ಮರ್ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ರೈಡ್ ಮಾಡ್ತಿರ್ಬೇಕಾದ್ರೆ ಸಮ್ಮರ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಸನ್ಲೈಟ್ ಬೀಳಲ್ಲ, ಸೊ ಅದನ್ನ ಅವಾಯ್ಡ್ ಮಾಡುತ್ತೆ. ಸೊ ಇದು ಮೇನ್ ಯೂಸ್ ಇದೆ. ಇದ್ರದ್ದು ಡಿಸೈನ್ ಬಂದು ಏರೋಡೈನಾಮಿಕ್ ಸ್ಟೈಲ್ ಅಲ್ಲಿ ಮಾಡಿರೋದು. ಸೊ ನಿಮ್ಗೆ ಹೈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏರ್ ವೆಂಟ್ಸ್ ಕೊಟ್ಟಿರೋದು. ಸೊ ಹೆಲ್ಮೆಟ್ ಹಿಂಗ್ ವಾಬಲ್ ಆಗ್ತಿರುತ್ತೆ ನಿಮ್ಗೆ. ಸೊ ಹೈ ಸ್ಪೀಡ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಅವಾಗ ಇದು ನಿಮ್ಗೆ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಏರ್ ಫುಲ್ ಪಾಸ್ ಆಗಿ ನಿಮ್ಗೆ ಇಲ್ಲಿಂದ ರಿಲೀಸ್ ಆಗುತ್ತೆ. ಸೊ ನಿಮ್ಗೆ ಏರೋಡೈನಾಮಿಕ್ ಫೀಲ್ ಬರುತ್ತೆ. ಸೊ ಇಲ್ಲೇ ನೋಡ್ತಿರ್ಬೋದು ಏರೋಡೈನಾಮಿಕ್ ಡಿಸೈನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕುಶನ್ ಬಂದು ಹೈ ಕ್ವಾಲಿಟಿ ಆಗಿದೆ ಕುಶನ್. ಸೊ ನಾನ್ ತಗೊಂಡ್ರ ಸೈಜ್ ಎಂ ಸೈಜ್ ಇದು ಹೆಲ್ಮೆಟ್. ಸೊ ನನಗಿದು ಪರ್ಫೆಕ್ಟ್ ಆಗಿ ಬರುತ್ತೆ. ನೀವ್ ಹೆಂಗೆ ಚೂಸ್ ಮಾಡ್ಬೇಕು ಅಂದ್ರೆ ಇದನ್ನ ಹೆಲ್ಮೆಟ್ ಹಾಕೊಂಡು ತೋರಿಸ್ತೀನಿ ನೋಡಿ. ಸೊ ಈಗ ಹಾಕೊಂಡು ನಿಮ್ಗೆ ಇದು ಶೇಕ್ ಆಗ್ಬಾರ್ದು ನೋಡಿ. ಹಿಂಗಂದ್ರೆ ನಿಮ್ಗೆ ಶೇಕ್ ಆಗ್ಬಾರ್ದು. ಸೊ ನಿಮ್ಗೆ ಚಿನ್ನ ಹತ್ರ ಬಂದು ನಿಮ್ಗೆ ಕುಶನ್ ನಿಮ್ಗೆ ಫುಲ್ ಕ್ಲೋಸ್ ಆಗಿರ್ಬೇಕು. ಸೊ ನೋಡಿ, ನಾನು ಬೆಡ್ ಕೂಡ ಹಿಂಗ್ ಹಾಕಿದ್ರು ಅದು ಒಳಗೆ ಹೋಗ್ಬಾರ್ದು. ಸೊ ಅಷ್ಟು ಟೈಟ್ ಇರ್ಬೇಕು, ಅಂದ್ರೆ ತೀರಾ ಟೈಟ್ ಇರಬಾರ್ದು. ನಿಮಗೆ ನೋಡಿ ನಾರ್ಮಲ್ ಕಂಫರ್ಟಬಲ್ ಫೀಲ್ ಆಗುತ್ತೆ ನಿಮ್ಗೆ ಹಾಕೊಂಡ್ರೆ. ಇದು ಓಕೆ, ನಮ್ಗೆ ಸೈಜ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ತಗೊಬೇಕು. ಹೆಲ್ಮೆಟ್ ಸರ್ಟಿಫಿಕೇಶನ್ ಬಂದ್ರೆ ನಿಮ್ಗೆ ಡಾಟ್ ಆಸ್ ವೆಲ್ ಆಸ್ ECE ಸರ್ಟಿಫೈಡ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ಸ್, ಹೆಲ್ಮೆಟ್ ಸ್ಟ್ಯಾಂಡರ್ಡ್ಸ್ ಇದು. ಸೊ ನಿಮ್ಗೆ ಇದ್ರದ್ದು ನೆಟ್ ವೇಟ್ ಬಂದು ನಿಮ್ಗೆ 1550 ಆರ್ 1500 ಗ್ರಾಮ್ಸ್ ನಿಮ್ಗೆ ನೆಟ್ ವೇಟ್ ಬರುತ್ತೆ ಇದು. ಸೊ ನೆಕ್ಸ್ಟ್ ಇದಕ್ಕೆ ಇಲ್ಲೊಂದು ಕ್ಲಿಪ್ ಹಾಕಿದ್ದೀನಿ ನೋಡ್ತಿರ್ಬೋದು. ಸೊ ಇದು ಯಾವ್ದು ಅಂದ್ರೆ ಗೋಪ್ರೋಗೆ ಮೌಂಟ್ ಇದು. ಸೊ ಇದು ಬೆಂಡ್ ಮೌಂಟ್ ಹಾಕಿದ್ದೀನಿ. ಸೊ ಇದಕ್ಕೆ ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು ಕರ್ವ್ ಮೌಂಟ್, ಇದು ಫ್ಲಾಟ್ ಮೌಂಟ್. ಸೊ ಕರ್ವ್ ಮೌಂಟ್ ನಾನು ಇಲ್ಲಿ ಫಿಟ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಈ ತರ ಹಾಕ್ಬೋದು, ಎಲ್ಲ ಈ ತರ ಹಾಕ್ತಾರೆ. ಸೊ ಈ ತರ ಹಾಕ್ಬಿಟ್ರೆ ನನಗೆ ಇಲ್ಲಿವರೆಗೂ ಬರುತ್ತೆ. ಸೊ ಅದಕ್ಕೆ ನಾನು ಈ ತರ ಸ್ಪೇಸ್ ಇದ್ದಿದೆ ಕಡಿಮೆ. ಸೊ ಈ ತರ ರೈಟ್ ಆಂಗಲ್ ಟಿಲ್ಟ್ ಮಾಡ್ಕೊಂಡು ಈ ತರ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ 3M ಹಾಕ್ಬಿಟ್ಟು MCL ಹಾಕ್ಬಿಟ್ಟು ನಾನು ಸ್ಟಿಕ್ ಆನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದೊಂದು ವಿಡಿಯೋ ತೋರಿಸ್ತೀನಿ ಮೌಂಟ್ ಹೆಂಗ್ ಮಾಡೋದು ಅಂತ ಹೆಲ್ಮೆಟ್ಸ್ಗೆ. ಸೊ ಈ ತರ ಮೌಂಟ್ ಮಾಡ್ಕೊಂಡು ಈ ತರ ಹೆಲ್ಮೆಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ನೀವು ಗೋಪ್ರೋನ ಅಟ್ಯಾಚ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡೋಣ ಅದು ಹೆಂಗೆ ಅಂತ. ಸೊ ಇಷ್ಟು ಬಂದು ನಿಮಗೆ ಗೋಪ್ರೋ ಉಲ್ಲಾನ್ಸಿ ಕಿಟ್ಟು, ಮೈಕ್ ಪ್ಲಸ್ ಮೈಕ್ ಅಡಾಪ್ಟರ್. ಸೊ ಇದು ಬಂದು ಗೋಪ್ರೋ ಮೈಕ್ ಸೆಟಪ್ ಬೇಕಾಗಿರೋದು. ಸೊ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಸೊ ನಾನು ಯೂಸ್ ಮಾಡ್ತಿರೋದು ಗೋಪ್ರೋ Hero 7 ಬ್ಲ್ಯಾಕ್. ಸೊ ನಾನು ಯೂಸ್ ಮಾಡ್ತಿರೋದು ಫುಲ್ ಮೋಟೋ ಲಾಗಿಂಗ್ ಎಲ್ಲ ಇದೆ ಕ್ಯಾಮ್ರಾನೇ. ಸೊ ಚೆನ್ನಾಗಿದೆ ಕ್ಯಾಮ್ರಾ, ಹೈಪರ್ ಸ್ಮೂತ್ ವಿತ್ 4K ವಿತ್ 60 FPS ವರೆಗೂ ಇದೆ. ಇವಾಗ ಅಡಾಪ್ಟರ್ ಹಾಕ್ಬೇಕು. ಸೊ ಅಡಾಪ್ಟರ್ ಹಾಕ್ಬೇಕು ಅಂದ್ರೆ ಇಲ್ಲಿ ಇದೆಯಾ ನೋಡಿ ಡೋರ್, ಚಾರ್ಜಿಂಗ್ ಡೋರ್. ಸೊ ಹಿಂಗೆ ಓಪನ್ ಮಾಡಿದ್ರೆ
ನಿಮಗೆ ಚಾರ್ಜಿಂಗ್ ಎಲ್ಲ ಇಲ್ಲೇ ಮಾಡೋದು. ಸೊ ಅಡಾಪ್ಟರ್ನು ಕೂಡ ನಿಮಗೆ ಸಿ ಟೈಪ್ ಬರುತ್ತೆ ನೋಡಿ, ಇಲ್ಲಿ ಅದು ಇಲ್ಲೇ ಕನೆಕ್ಟ್ ಮಾಡಬೇಕು. ಸೊ ಇದಕ್ಕೆ ಈ ಡೋರ್ನ ಓಪನ್ ಮಾಡಬೇಕು, ಇಟ್ಕೊಂಡು ಈ ಥರ ಹಿಂಗೆ ಹೇಳಿದ್ರೆ ನಿಮಗೆ ಕ್ಲಿಪ್ ಓಪನ್ ಆಗುತ್ತೆ. ಸೊ ಇವಾಗ ನಿಮ್ಗಿದು ಕಂಪ್ಲೀಟ್ ವಾಟರ್ ಪ್ರೂಫ್ ಆಗಿಲ್ಲ. ಸೊ ನಾನ್ ವಾಟರ್ ಪ್ರೂಫ್, ಯಾಕಂದ್ರೆ ಇದು ಓಪನ್ ಮಾಡಿದ್ರೆ ನಿಮಗೆ ನಾನ್ ವಾಟರ್ ಪ್ರೂಫ್ ಆಗುತ್ತೆ. ಸೊ ಮೈಕಿಗೂ ಕೂಡ ಇಲ್ಲೇ ಆಗ್ಬೇಕಾಗೋದ್ರಿಂದ ಓಪನ್ ಮಾಡಲೇಬೇಕು. ಸೊ ಇದು ಗೋಪ್ರೋ ಮೈಕ್ ಅಡಾಪ್ಟರು. ಈ ಗೋಪ್ರೋ ಅಲ್ಲಿ ನಿಮಗೆ ಇನ್ಬಿಲ್ಟ್ ಆಡಿಯೋ ಇದು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಲ್ಲ. ಸೊ ನಿಮಗೆ ಕನ್ವರ್ಟರ್ ಹಾಕ್ಲೇಬೇಕು. ಸೊ ಮೈಕ್ ಅಡಾಪ್ಟರ್ ನೀವು ತಗೊಳ್ಲೇಬೇಕು. ಸೊ ನಾನು ಗೋಪ್ರೋನೇ ಯೂಸ್ ಮಾಡ್ತಿದ್ದೀನಿ, ಬಟ್ ಗೋಪ್ರೋ ಬಿಟ್ರೆ ಯಾವುದು ಆಲ್ಟರ್ನೇಟ್ ಬ್ರ್ಯಾಂಡ್ ಇಲ್ಲ. ಸೊ ಮೈನ್ ಗೋಪ್ರೋ ಅವ್ರದೇ ತಗೊಬೇಕು, ಅದಕ್ಕೆ ಕಂಪ್ಯಾಕ್ಟೇಬಲ್ ಆಗಿ. ಸೊ ಇದು ನಿಮಗೆ ಕಾಸ್ಟ್ ಬಂದೆ 4,200 ಆಗುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ನಿಮಗೆ. ಸೊ ಓಪನ್ ಮಾಡಿ ನೋಡೋಣ. ಇದೆ ಗೋಪ್ರೋ ಅಡಾಪ್ಟರ್. ಸೊ ನೋಡಿ, ಇದಕ್ಕೆ 4,200 ರೂಪೀಸ್ ಕೊಡ್ಬೇಕು ನಾವು, ಇಷ್ಟೇ ಜಸ್ಟ್ ಒಂದು ಕನ್ವರ್ಟ್ ಮಾಡೋಕ್ಕೆ. ಸೊ ಈ ಕಡೆ ಸಿ ಟೈಪ್ ಇದೆ. ಸೊ ಈ ಕಡೆ ಒಂದು 3.5 mm ಆಡಿಯೋ ಜಾಕ್ ಇದೆ, ಪ್ಲಸ್ ಇನ್ನೂ ಒಂದು ಸಿ ಟೈಪ್ ಫೀಮೇಲ್ ಇದೆ. ಸೊ ಇಲ್ಲೂ ಚಾರ್ಜ್ ಮಾಡ್ಕೊಬೋದು ಕನೆಕ್ಟ್ ಮಾಡ್ಕೊಂಡು. ಸೊ ಕನೆಕ್ಟ್ ಮಾಡಿ ತೋರಿಸ್ತೀನಿ ಬನ್ನಿ ಹಿಂಗೆ ಅಂತ. ಸೊ ನೆಕ್ಸ್ಟ್ ಉಲಾನ್ಜಿ ಕಿಟ್ ಅಂತ. ಸೊ ಇದು ಬಂದು ನಿಮಗೆ ಮೈಕ್ ಅಡಾಪ್ಟರ್ ಪ್ಲಸ್ ನಿಮಗೆ ಗೋಪ್ರೋ ಒಂದರಲ್ಲೇ ಬರಬೇಕು ಅಂದ್ರೆ ಇದೊಂದು ಕಿಟ್ ತೊಗೊಬೇಕು ನೀವು. ಸೊ ಉಲಾನ್ಜಿ ಕಿಟ್ ಅಂತ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಹಿಂಗೆ ಸ್ಲೈಡ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ನಿಮಗೆ ಇದಕ್ಕೂ 1,100 ರೂಪೀಸ್ ಏನೋ ಇದೆ ಪ್ರೈಸು. ಸೊ ಇದೊಂದು ನೀವು ತಗೊಬೇಕು, ನಿಮಗೆ 2-in-1 ಬೇಕು ಅಂದ್ರೆ. ಇದು ಅಡಾಪ್ಟರ್ ನಿಮ್ಗೆ ಹೆಂಗೆ ಇನ್ಸರ್ಟ್ ಮಾಡಬೇಕು ಅಂತ ತೋರಿಸಿ ಮಾಡ್ತೀನಿ ನೋಡಿ, ಕೇಳ್ಕೊಂಡು ನೋಡಿ. ಈ ಥರ ಕುತ್ಕೊಳತ್ತಿಲ್ಲ. ಕ್ಯಾಮ್ರಾ ತಗೊಂಡು ಈ ಥರ ಪ್ಲೇಸ್ ಮಾಡಿ ಸ್ಲೈಡ್ ಮಾಡಿ ಹಿಂಗೆ ಲಾಕ್ ಮಾಡಿದ್ರೆ ನಿಮಗೆ ಸೌಂಡ್ ಬರುತ್ತೆ. ಸೊ ಅವಾಗ ನಿಮಗೆ ಲಾಕ್ ಆಯಿತು. ಸೊ ನೆಕ್ಸ್ಟ್ ಇದನ್ನ ಅಡಾಪ್ಟರ್ನ ಏನು ಮಾಡಬೇಕು, ಇದಕ್ಕೆ ಈ ಗೋಪ್ರೋ ಇದೆ ಸಿ ಟೈಪು. ಸೊ ಅಲ್ಲಿಗೆ ನೀವು ಇನ್ಸ್ ಮಾಡಬೇಕು. ಸೊ ಇದನ್ನ ಹಿಂಗೆ ಟ್ವಿಸ್ಟ್ ಮಾಡಿ ಸೊ ಹಿಂಗೆ ಕನೆಕ್ಟ್ ಮಾಡಿದ್ರೆ ನಿಮಗೆ ಕುತ್ಕೊಳುತ್ತೆ ನೋಡಿ. ಇದು ನಿಮಗೆ ಸೆಟಪ್. ಓಕೆ, ರೈನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಇದನ್ನ ಓಪನ್ ಮಾಡಿದ್ದೀವಲ್ವಾ. ಸೊ ಇದು ವಾಟರ್ ಹೋದ್ರೆ ನಿಮಗೆ ವಾಟರ್ ಪ್ರೂಫ್ ಆಗಲ್ಲ. ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಗೇನಾದ್ರೂ ಬ್ಲೂ ಟ್ಯಾಕ್ ಅಂತ ಬರುತ್ತೆ. ಸೊ ಅದನ್ನ ಇಲ್ಲಿಗೆ ಹಾಕೊಂಡ್ರೆ ಏನೋ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾನು ಅದು ತೋರಿಸ್ತೀನಿ. ಮೈಕ್ ಕನೆಕ್ಟ್ ಮಾಡಬೇಕು, ನೋಡಿದಿರಲ್ಲ ಇಲ್ಲಿ ಮೈಕ್ ಹೆಂಗ್ ಕನೆಕ್ಟ್ ಮಾಡೋಂತ ತೋರಿಸ್ತೀನಿ. ಸೊ ಇದು ಲೆವೆಂಡರ್ ಮೈಕ್. ಇದು ಓಪನ್ ಮಾಡಿದ್ರೆ ಸೊ ಇದು ಬಂದು ನಿಮಗೆ ಬೆಸ್ಟ್ ಮೈಕ್. ಇದು ಅರೌಂಡ್ 500 ಒಳಗೆ ಸಿಕ್ಬಿಡುತ್ತೆ. ಸೊ ಮೆಜಾರಿಟಿ ಎಲ್ಲ ಇದೇ ಯೂಸ್ ಮಾಡ್ತಿರೋದು ನೋಡಿ. ಒಂದು ಮೈಕ್ ಇದೆ, ಒಂದು ಕ್ಲಿಪ್ ಇದೆ, ಆಮೇಲೆ ಒಂದು ಕನ್ವರ್ಟರ್ ಇದೆ. ಸೊ TRS ಇಂದ TTRS ಕನ್ವರ್ಟ್ ಮಾಡೋದು. ಸೊ ನಿಮಗೆ ಗೋಪ್ರೋಗೆ ಸೊ ಈ ಕನ್ವರ್ಟರ್ ಕೂಡ ಹಾಕ್ಬೇಕು ನೀವು. ಹಿಂಗೆ ಹಾಕೊಂಡು ಇದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು ನೋಡಿ, ಈ ಥರ. ನೆಕ್ಸ್ಟ್ ಇದನ್ನ ನಿಮ್ಮ ಹೆಲ್ಮೆಟ್ ಒಳಗೆ ಫಿಟ್ ಮಾಡಬೇಕು ಮೈಕು. ಸೊ ಆದಷ್ಟು ನೀವು ಹಿಂಗೆ ಮಾತಾಡ್ತೀರಾ ಫ್ರಂಟಲ್ಲಿ ಇಡಬೇಕಿದೆ ಆಲ್ಮೋಸ್ಟ್, ಅವಾಗ ನಿಮಗೆ ಕರೆಕ್ಟಾಗಿ ಕನ್ವರ್ಟ್ ಆಗುತ್ತೆ ವಾಯ್ಸ್ ಎಲ್ಲ. ಇದನ್ನ ಸಿಸ್ಟಮೆಟಿಕ್ ಆಗಿ ಹೆಂಗೆ ಪ್ಲೇಸ್ಮೆಂಟ್ ಮಾಡೋದು ಸೊ ಈ ಹೆಲ್ಮೆಟ್ ಒಳಗೆ ಅಂತ ತೋರಿಸ್ತೀನಿ. ಓಕೆ, ಈ ಹೆಲ್ಮೆಟ್ ಅಲ್ಲಿ ಹೆಂಗೆ ಗೋಪ್ರೋ ಫಿಟ್ ಮಾಡೋದು ಅಂತ ನೋಡೋಣ. ಸೊ ನಾನೊಂದು ಈ ಥರ ಜೆ ಕ್ಲಿಪ್ ತೊಗೊತಿದ್ದೀನಿ, ಜೆ ಮೌಂಟು. ಸೊ ಇದು ನಾನು ಇನ್ಸರ್ಟ್ ಮಾಡ್ತೀನಿ. ಪ್ರೆಸ್ ಮಾಡಿ ಈಗ ಸ್ಲೈಡ್ ಮಾಡಿದ್ರೆ ನೆಕ್ಸ್ಟ್ ನಾನು ಎಕ್ಸ್ಟ್ರಾ ಅಮೌಂಟ್ಸ್ ತೊಗೊತಿದ್ದೀನಿ. ಸೊ ಈ ಥರ. ಸೊ ಇದ್ರ ಕೆಳಗೆ ನೀವು ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇದ್ರ ಮೇಲೆ ಗೋಪ್ರೋನ ಕೂರಿಸ್ಕೊತೀನಿ. ಸೊ ಎಲ್ಲ ಕ್ಲೀನಾಗಿ ಕುತ್ಕೊಂತು. ಸೊ ನೋಡಿ ಇಷ್ಟೇ. ಸೊ ಇವಾಗ ಮೈಕ್ ನಾನು ಒಳಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಜಾಕ್ ಬಂದು ಈ ಅಡಾಪ್ಟರ್ ಫಿಟ್ ಮಾಡಬೇಕು ನೋಡಿ. ಇದು ಫಿಟ್ ಆಯಿತು. ಸೊ ಇವಾಗ ಸೆಟಪ್ ರೆಡಿ ಆಗಿದೆ. ನೆಕ್ಸ್ಟ್ ಇದ್ರದ್ದು ಕ್ವಾಲಿಟಿ ಹೆಂಗಿದೆ ಅಂತ ಅಂದ್ಬಿಟ್ಟು ರಿಯಾಲಿಟಿ ವಿಡಿಯೋ ಚೆಕ್ ಮಾಡೋಣ ಬನ್ನಿ. ಓಕೆ, ನೋಡ್ದಲ್ಲ ವಿಡಿಯೋ ಇಷ್ಟು ಮೈಕ್ ಸೆಟಪ್ ಬಗ್ಗೆ. ಸೊ ಇವಾಗ ನಾನು ರಿಯಾಲಿಟಿ ಟೆಸ್ಟ್ ಮಾಡ್ತಿದ್ದೀನಿ. ಈ ಗೋಪ್ರೋ ಯೂಸ್ ಮಾಡ್ತಿದ್ರೆ ಗೋಪ್ರೋ 5, 6, 7, 8, 9ವರೆಗೂ ಕೂಡ ನಿಮಗೆ ಗೋಪ್ರೋ ಅಡಾಪ್ಟರ್ ಹಾಕ್ಕೊಳ್ಳೇಬೇಕು.
ಸೊ ವಿತೌಟ್ ಅಡಾಪ್ಟರ್ ನಿಮಗೆ ಕ್ಲಿಯಾರಿಟಿ ಬರೋಲ್ಲ ವಾಯ್ಸ್ದು. ಇದ್ರದ್ದು ವಿತ್ ಮೈಕ್ ಕ್ವಾಲಿಟಿ ವಿತೌಟ್ ಮೈಕ್ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಾಗ ನೀವು ನೋಡ್ತಿರೋದು ವಿತ್ ಮೈಕು, ಲ್ಯಾವೆಂಡರ್ ಮೈಕ್ ಅಂತ. ಸೊ ಅದು ಹೆಲ್ಮೆಟ್ ಒಳಗಿದೆ ನೋಡಿ. ಇವಾಗ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಇದೆ, ಸೊ ನಿಮಗೆ ಗೊತ್ತಾಗ್ತಿದೆ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತಿದೆ ಅಂತ. ನಿಮಗೆ ವಿತೌಟ್ ಮೈಕು ಕೂಡ ತೋರಿಸ್ತೀನಿ, ಗೋಪ್ರೋದು ವಿತೌಟ್ ಮೈಕ್ ರೆಕಾರ್ಡಿಂಗಲ್ಲಿ ಹೆಂಗೆ ಬರುತ್ತೆ ಆಡಿಯೋ. ಸೊ ಇದು ಬಂದು ವಿತೌಟ್ ಮೈಕು. ಸೊ ಮೈಕ್ ಕನೆಕ್ಷನ್ ಕೊಟ್ಟಿಲ್ಲ ಗೋಪ್ರೋಗೆ. ನೋಡ್ತಿರಲ್ವಾ ಹೆಂಗೆ ಬರ್ತಿದೆ ಕ್ವಾಲಿಟಿ, ಕೇಳಿಸ್ತಿದ್ಯಾ ಹೆಂಗೆ ಬರ್ತಿದೆ ಅಂತ. ಸೊ ಇದು ಬಂದು ನಿಮಗೆ ವಿತೌಟ್ ಮೈಕು. ಓಕೆ, ಐಮ್ ಬ್ಯಾಕ್ ವಿತ್ ಮೈಕ್. ಸೊ ಇವಾಗ ಏನು ಕೇಳಿಸ್ಕೊತಿದ್ರೆ ಅದು ಮೈಕಲ್ಲಿ. ಸೊ ಹಿಂದೆ ನೋಡಿದ್ರಲ್ಲ ಅದು ವಿತೌಟ್ ಮೈಕು. ಸೊ ವಿತೌಟ್ ಮೈಕಲ್ಲಿ ಹೆಂಗೆ ಬರುತ್ತೆ, ವಿತ್ ಮೈಕಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ ಡಿಫ್ರೆನ್ಸು. ಸೊ ಇದೇ ಥರನೇ. ಸೊ ವಿತ್ ಮೈಕ್ ಹಾಕ್ಕೊಂಡ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಬರುತ್ತೆ. ಸೊ ನಿಮಗೆ ಮಾನ್ಸೂನ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದು. ಅದು ಬಿಟ್ಟರೆ ನಿಮಗೆಲ್ಲ ಓಕೆ. ಅದಕ್ಕೆ ಒಂದು ಯಾವುದೋ ಗ್ಲೂ ಥರ ಇದೆಯಂತೆ, ಅದು ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಅದು ಅಪ್ಡೇಟ್ ಮಾಡ್ತೀನಿ ವರ್ಕ್ ಆಗುತ್ತೋ ಇಲ್ವೋ ಅಂತ. ಬಿಕಾಸ್ ಇವಾಗ ನಾವು ಸೈಡ್ ಡೋರ್ ಇದೆಯಲ್ವಾ ಚಾರ್ಜಿಂಗ್ ಪೋರ್ಟು, ಅಲ್ಲಿ ಕನೆಕ್ಷನ್ ಕೊಟ್ಟಿರೋದು. ಸೊ ಅದು ಓಪನ್ ಆಗಿದೆ. ಅದು ಓಪನ್ ಮಾಡಿದ್ರೆ ವಾಟರ್ ಪ್ರೂಫ್ ಹೋಗುತ್ತೆ. ಸೊ ವಾಟರ್ ಪ್ರೂಫ್ ಇರೋಲ್ಲ. ಸೊ ಮಾನ್ಸೂನ್ ಟೈಮಲ್ಲೆಲ್ಲ ನೀವು ಹುಷಾರು, ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಮಳೆಯಲ್ಲಿ. ಸೊ ಅದನ್ನು ಮತ್ತೆ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಮಾನ್ಸೂನಲ್ಲಿ ಆದಷ್ಟು ಸ್ವಲ್ಪ ನಾರ್ಮಲಾಗೆ ಟ್ರೈ ಮಾಡಬೇಕು. ಸೊ ಈ ಮೈಕ್ ಸೆಟ್ಟಿಂಗಲ್ಲಿ ವರ್ಕ್ ಆಗೋ ಡೌಟು, ಇಲ್ಲಾಂದರೆ ಕ್ಯಾಮ್ರಾನೇ ಹೋಗ್ಬಿಡುತ್ತೆ, ವಾಟರ್ ಪ್ರೂಫ್ ಆಗಿರಲ್ವಲ್ಲ ಅದಕ್ಕೆ. ಇದಿಷ್ಟು ಮೈಕ್ ಬಗ್ಗೆ. ಓಕೆ, ವಿಡಿಯೋ ಇಷ್ಟೇ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕಂಟೆಂಟ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಓಕೆ, ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್ ಬಾಯ್.